ಇವಾಗ 12:30 ಈಗ ಎದ್ದಿದ್ದೀನಿ. ಏನು ಮಾಡೋದು, ಶುಕ್ರವಾರ ಯಾಕೆಂದರೆ ಯಾವಾಗಲೂ ಲೇಟ್ ಆಗುತ್ತೆ. ಅಲಾರಾಮ್ ಕೊಟ್ಟಿದ್ರೂ ಅಲಾರಾಮು ಕೆಲಸ ಮಾಡಲ್ಲ, ಕೆಲಸ ಮಾಡಿದ್ರೂ ಅದನ್ನು ಎತ್ತಕ್ಕೆ ಹೋಗಲ್ಲ. ಅಷ್ಟೊಂದು ಮೈಕೈ ನೋವಾಗಿ ಶುಕ್ರವಾರ ಏನೇ ಪ್ರೋಗ್ರಾಮ್ ಇದ್ರೂ ನಿದ್ದೆನೇ ಇಂಪಾರ್ಟೆಂಟು. ನಿದ್ದೆಗಿಂತ ಇನ್ನೊಂದು ಜೀವನದಲ್ಲಿ ಇಲ್ಲವೇ ಇಲ್ಲ ಅಂತ ಅನ್ಸೋದು ಯಾವಾಗ ಅಂದರೆ ಶುಕ್ರವಾರ. ಆಯಿತಾ, ನಿದ್ದೆ ಅತ್ಯಂತ ಪರಮ ಸವಿರುಚಿ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ನಿದ್ದೆಗೆ ಮೊದಲು ಸ್ಥಾನ ಶುಕ್ರವಾರ ನನಗೆ ಅನಿಸೋದು. 12 ಗಂಟೆ ಆಗ್ತಿತ್ತು. ಇವಾಗ ಇದ್ದು ಎಲ್ಲ ಮಾಡಿ ಇದು ನಾನು ಉಪಯೋಗಿಸೋದು ಟೂತ್ಪೇಸ್ಟು ಸಿಗ್ನಲ್ ಅಂತೇಳಿ. ಆಯಿತಾ, ಇವಾಗ ರಾತ್ರಿ ರೆಸಿಪಿ ಮಾಡಿಟ್ಟಿದ್ನಲ್ಲ ಅದನ್ನು ತಿಂದು ಬಟ್ಟೆ ತೊಳೆದಿದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು ಅಂತ ಬಿಟ್ಟರೆ ಹೊಟ್ಟೆಗೆ ಏನಾದ್ರು ತಿಂಡಿ ತಿನ್ನಬೇಕು, ಅಡುಗೆ ಏನಾದ್ರು ಮಾಡೋದು ನೋಡಬೇಕು, ಅಡುಗೆ ಏನು ಮಾಡೋಕ್ಕಾಗುತ್ತೆ ಅಂತೇಳಿ. ಬಟ್ ಇವೆಲ್ಲ ಮಾಡಬೇಕು, ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತೇಳಿ. ಇದು ನೋಡಿ ಹೀಗಿದೆ. ನೋಡಿ ಹೀಗಿದೆ ರಾತ್ರಿ ಮಾಡಿರೋದು. ನಾನೇ ಇರಲಿ ಅಂತ ಒಂದೆರಡು ಗೋಡಂಬಿ ನನ್ನ ಹತ್ರ 2 ಪಿಸ್ತಾ ಇತ್ತು, ಹಾಕಿದ್ದೆ. ಬಟ್ ಇದ್ರದ್ದೇನು ಅವಶ್ಯಕತೆ ಇಲ್ಲ, ಬಟ್ ನನ್ನ ಹತ್ರ ಇತ್ತಲ್ಲ ಸ್ಟಾಕು ಅಂಥೇಳಿ ಹಾಗೆ ಹಾಕ್ಕೊಂಡಿದ್ದೆ. ನಾನು ಈ ರೆಸಿಪಿನ ಯಾಕೆ ನಿಮಗೆ ಹೇಳಿದೆ ಅಂತ ಹೇಳಿದರೆ, ನಾನು ತಿಂತಾ ಇದ್ದೀನಿ, ಹಾಗಾಗಿ ಈ ಉಪಯೋಗ ನಿಮಗೂ ಆಗಲಿ, ಇದು ತುಂಬ ಅನುಕೂಲ ಆಗುತ್ತೆ ಹೆಲ್ತಿಗೆ, ಆರೋಗ್ಯಕ್ಕೆ ಅಂತೇಳಿ ನಾನು ನಿಮಗೂ ಹೇಳಿದೆ. ಅದು ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಯಾವುದನ್ನು ಹೇಳಕ್ಕೆ ಹೋಗಲ್ಲ. ನನಗೆ ಜೆನ್ಯೂನಾಗಿ ಒಳ್ಳೆಯದು ಅನಿಸಿದ್ರೆ ಮಾತ್ರ ಕೆಲವೊಂದು ನಾನು ನಿಮ್ಗೆ ತಿಳಿಸ್ತೀನಿ. ಅದು ಬಿಟ್ಟು ನಾನು ಅಲ್ಲಿ ನೋಡಿ ಕಾಪಿ ಮಾಡಿ ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ಬಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಮಾಡ್ತಾಯಿದ್ದೀನಿ ಇವಾಗ. ಬಟ್ಟು ನನಗೆ